ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 108.05 ರೂಪಾಯಿ. ಬೆಂಗಳೂರಿನಲ್ಲಿ ಇವತ್ತು ಡೀಸೆಲ್ ದರ 95 ರೂಪಾಯಿ 99 ಪೈಸೆ. ಇನ್ನೊಂದು ಪೈಸೆ ಹಾಕ್ಬಿಟ್ಟು 96 ರೂಪಾಯಿ ಮಾಡ್ತಾರೆ. ಅದೇನು ದೂರ ಇಲ್ಲ. ನಾಳೆ ಆದರೂ ಅಚ್ಚರಿ ಇಲ್ಲ ಬಿಡಿ. ಪೆಟ್ರೋಲ್ ಡೀಸೆಲ್ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 93 ಪೈಸೆ ಹೆಚ್ಚಳವನ್ನು ಕಂಡಿದೆ. ಬೆಂಗಳೂರಿನಲ್ಲಿ ಡೀಸೆಲ್ ದರ 95 ಪೈಸೆ ಹೆಚ್ಚಳವನ್ನು ಕಂಡಿದೆ. ಒಟ್ಟಿನಲ್ಲಿ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರ ಮೇಲೆ ತಡ್ತಾ ಇದೆ. ಬೆಳಗ್ಗೆ ಶಾಕ್. ಎಂದಿನಂತೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಮೊದಲು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಆ ಕಡೆ ತಿರುಗಿಸಿದ್ರೆ ಸಾಕು, ಪ್ರೈಸ್ ಹೈಕ್ ಆಗಿರೋದು. ಪಾಪ ಎಷ್ಟೋ ಜನ ನೋಡೇ ಇರಲ್ಲ. ಯಾಕೆ, ಯಾವಾಗ ದುಡ್ಡು ಹಾಕ್ತೀವಿ ಪೆಟ್ರೋಲ್ ಕಡಿಮೆ ಆಗುತ್ತೆ ಆವಾಗ ಗೊತ್ತಾಗುತ್ತೆ, ಇಲ್ಲ ರೇಟ್ ಹೈಕ್ ಆಗಿದೆ ಅಂತ. ಹಂಗಾಗ್ಬಿಟ್ಟಿದೆ ಸಿಚುಯೇಷನ್. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 108 ರೂಪಾಯಿ 5 ಪೈಸೆ ಹೆಚ್ಚಳವನ್ನು ಕಂಡಿದ್ರೆ ಡೀಸೆಲ್ ಬೆಲೆ 95 ರೂಪಾಯಿ 99 ಪೈಸೆ 96 ರೂಪಾಯಿ ಅಂತ ಇಟ್ಕೊಳ್ಳಿ. 1 ಪೈಸೆನೂ ಏನಿಲ್ಲ, ಅವ್ರೇನು ಬಿಟ್ಬಿಡಲ್ಲ, 1 ಪೈಸೆನೂ ತಗೋತಾರೆ. ಅದು ಕೂಡ ಏನು ದೂರದಲ್ಲಿಲ್ಲ. ನಾಳೆ ಆದರೂ ಅಚ್ಚರಿ ಇಲ್ಲ. ಪೆಟ್ರೋಲ್ ಡೀಸೆಲ್ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿರೋದು 10 ದಿನದಲ್ಲಿ, ಕಳೆದ 10 ಡೇಸಲ್ಲಿ ಇದು ಸೇರಿಸಿದ್ರೆ 3ನೇ ಸರಿ ಪ್ರೈಸ್ ಹೈಕ್ ಆಗಿರೋದು. ಇದರಿಂದಾಗಿ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಆಕ್ರೋಶ ಮಾತ್ರ ವ್ಯಕ್ತಪಡಿಸ್ಬೇಕು, ಬೇರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಪಾಪ ನಮ್ಮ ಬದುಕಿನ ಮೇಲೆ ಹೆಂಗೆ ಬರೆ ಎಳಿಬೇಕು ಅಂತ ರಾಜ್ಯಗಳು ದೇಶಗಳು ಡಿಸೈಡ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಕಾರಣ ಏನಾದ್ರು ಕೇಳಿದ್ರೆ ವಾರ್ ಎಫೆಕ್ಟ್ ಅಂತ ತೋರಿಸೋದಕ್ಕೊಂದು ಕಾರಣನೂ ಸಿಕ್ತು. ಜನಸಾಮಾನ್ಯರ ಹತ್ರ ವಸೂಲಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಿಜಕ್ಕೂ ಓಟ್ ಹಾಕಿ ಗೆಲ್ಸ್ತಂಥ ತಪ್ಪಿಗೆ ಜನ ದಿನಾ ಪೇ ಮಾಡಬೇಕು ದಂಡವನ್ನು, ಹಂಗೆ ಮಾಡಿಟ್ಬಿಟ್ಟಿದ್ದಾರೆ. ಸೊ ಪರಿಸ್ಥಿತಿ ಜನಸಾಮಾನ್ಯರ ಜೀವನದ ಮೇಲೆ ಹೊಡೆತ ಬೀಳುವಂತಹ ಎಲ್ಲ ಸಾಧ್ಯತೆಗಳಿದೆ. ಕೋವಿಡ್ ನಂತರದ ದಿನಗಳಲ್ಲಿ ಜೀವನವನ್ನು ಚೇತರಿಕೆ ಮಾಡ್ಕೊಳ್ಳೋದಕ್ಕೆ ಜನ ಎಷ್ಟೆಲ್ಲ ಕಷ್ಟಪಟ್ಟು ಬದುಕನ್ನು ಮತ್ತೆ ಕಟ್ಕೊಂಡಿದ್ರು, ಆ ಒಂದು ಬದುಕನ್ನು ಮತ್ತೆ ಕೆಡವೋಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ದಂಗೆ ಕಾಣಿಸ್ತಾ ಇದೆ. ನೋಡಿ, ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಯಾವ ರೀತಿಯಾದಂಥ ಶಾಕ್ ಎದುರಾಯಿತು ಅನ್ನೋದನ್ನ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಡೀಸೆಲ್ ದರ 95 ಪೈಸೆ ಹೆಚ್ಚಳವನ್ನು ಕಂಡಿರುವುದಿಲ್ಲಿ. ಈ ಮೂಲಕ 96 ರೂಪಾಯಿ 1 ಪೈಸೆ ಕಡಿಮೆ. ಪೆಟ್ರೋಲ್ನಲ್ಲಿ 108 ರೂಪಾಯಿ 5 ಪೈಸೆ ಏರಿಕೆ.